Myself Kanyakumari, Assistant Professor, Department of Commerce, DA GFGC, Musky. Good morning my dear students. Today I will explain very important problem for 15 marks in contract account. So let's see what are the information given in the problem. The following is the summary of entries in contract ledger as on 31st/12/2008 in respect of contract number 25. ಸೊ ನಿಮಗೆ ಈ ಪ್ರಾಬ್ಲಮ್ ಒಂದು 15 ಮಾರ್ಕ್ಸ್ ಕೇಳ್ತಾರೆ ಅಕಾರ್ಡಿಂಗ್ ಟು ಯುವರ್ ಗುಲ್ಬರ್ಗಾ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ. ಸೊ ಇಲ್ಲಿ ನಮಗೆ ಕಾಂಟ್ರಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ 25 ಕಾಂಟ್ರಾಕ್ಟ್ ನಂಬರ್. ಸೊ ಯಾವ ಡೇಟ್ಗೆ ನಾವು ಕಾಂಟ್ರಾಕ್ಟ್ ಲೆಡ್ಜರನ್ನು ಮಾಡಬೇಕು ಅಂತಂದರೆ 31st/12/2008. ಸೊ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ನೋಡೋಣ ಯಾವ್ಯಾವ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾನೆ ಅಂತ. ಮೆಟೀರಿಯಲ್ಸ್ ಬಾಟ್ ಡೈರೆಕ್ಟ್ಲಿ 3,50,000. Materials from stores 70,000, wages 1,80,000, direct expenses 70,000, established charges 80,000, plant 3,42,000, scrap sold 80,000. Material bought directly, that means material purchased 3,50,000 ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್ ಇಂದ ಮೆಟೀರಿಯಲ್ಸನ್ನು ತೊಗೊಂಡಿದ್ದಾರೆ ಕಾಂಟ್ರಾಕ್ಟ್ಗೆ 70,000 ಅಷ್ಟು ವ್ಯಾಲ್ಯೂಸು. ಮತ್ತು ವೇಜಸ್ ಕಾಂಟ್ರಾಕ್ಟ್ಗೆ ವೇಜಸ್ ಎಷ್ಟಾಗಿದೆ ಅಂದರೆ 1,80,000 ಆಗಿದೆ. ಸೊ ಎಕ್ಸ್ಪೆನ್ಸಸ್ 70,000 ಮಾಡಿದ್ದಾರೆ. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ 80,000 ಕೊಟ್ಟಿದ್ದಾರೆ. ಪ್ಲ್ಯಾಂಟ್ ಮೀನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲ್ಯಾಂಟ್ 3,42,000 ಕೊಟ್ಟಿದ್ದಾರೆ. ಮತ್ತು ಯಾವುದೋ ಒಂದು ಸ್ಕ್ರ್ಯಾಪನ್ನು ಸೋಲ್ಡ್ ಮಾಡಿದ್ದಾರೆ. ಸೊ ಆ ಸೋಲ್ಡ್ ವ್ಯಾಲ್ಯೂಸ್ ಬಂದು 18,000 ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮಲ್ಲಿ ಫರ್ದರ್ ಇನ್ಫಾರ್ಮೇಷನ್ ಆ್ಯಸ್ ಫಾಲೋಸ್. ಸೊ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಕೂಡ ಕೊಟ್ಟಿದ್ದಾರೆ ಆ ಪ್ರಾಬ್ಲಮ್ ರಿಲೇಟೆಡ್ ಆಗಿ. ಅಲ್ಲಿ ಏನು ಎಬೋ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಅಡಿಷ್ನಲ್ ಫರ್ದರ್ ಇನ್ಫಾರ್ಮೇಷನ್ಸ್ ಕೂಡ ನಮಗೆ ಈ ಪ್ರಾಬ್ಲಮಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಒನ್ ಬೈ ಒನ್ ನೋಡೋಣ. ಫಸ್ಟ್, accruals on 31st/12/2008 were wages rupees 9,000 and direct expenses rupees 12,000. So accrual means outstanding. So outstanding of the wages 9,000 ಕೊಟ್ಟಿದ್ದಾರೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ 12,000 rupees ಕೊಟ್ಟಿದ್ದಾರೆ. ಸೊ ನಾವು ಯಾವಾಗಲೂ ಕೂಡ ಅಕ್ರೂವಲ್ಸ್ ಆರ್ ಔಟ್ಸ್ಟ್ಯಾಂಡಿಂಗನ್ನು ನಾವು ಏನು ನಾರ್ಮಲ್ ವೇಜಸ್ ಆಲ್ರೆಡಿ ಕೊಟ್ಟಿರ್ತಾರೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ್ಯಡನ್ನು ಮಾಡಬೇಕು. ಸೊ ಆ್ಯಡ್ 9,000 and direct expenses 12,000. So next, second informations. The cost of work uncertified includes materials 26,000, wages 1,000 and expenses 15,000. ಸೊ ನಾನು ನಿಮಗೆ ಥಿಯರಿಲಿ ಹೇಳಬೇಕಾಗಿ ಹೇಳಿದ್ದೆ, ಆರ್ಕಿಟೆಕ್ಚರ್ ಅಥವಾ ಇಂಜಿನಿಯರ್ಸ್ ಏನಾದ್ರೂ ಆ ಒಂದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ವರ್ಕ್ನ ಸರ್ಟಿಫೈಡ್ ಮಾಡದೇ ಇದ್ದರೆ ಸಮ್ ಅಮೌಂಟನ್ನು ಅವ್ರು ಏನು ಮಾಡಿರ್ತಾರೆ ನಮಗೆ ಸರ್ಟಿಫೈಡ್ ಮಾಡೋದಿಲ್ಲ. ಸೊ ಆ ಥರ ಒಂದು ವ್ಯಾಲ್ಯೂಸ್ ಏನಾದರೂ ಇದ್ದರೆ ನಾವು ಅದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಆ ಥರ ವರ್ಕ್ ಅನ್ಸರ್ಟಿಫೈಡ್ಗೆ ಸೊ ಈ ಮೂರು ಎಕ್ಸ್ಪೆಂಡಿಚರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ, ಮೆಟೀರಿಯಲ್ಸ್, ವೇಜಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಸೊ ನೆಕ್ಸ್ಟ್ ಥರ್ಡ್ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿದ್ದಾರೆ, rupees 20,000 ವರ್ತ್ ಆಫ್ ಪ್ಲ್ಯಾಂಟ್ and rupees 30,000 worth of materials were destroyed by the fire. ಸೊ ಫೈರಿಂದ ನಮ್ದು ಏನಾಗಿದೆ, ಪ್ಲ್ಯಾಂಟ್ 20,000 ಆ್ಯಂಡ್ ಮೆಟೀರಿಯಲ್ಸ್ 30,000 ಡೆಸ್ಟ್ರಾಯ್ ಆಗಿದೆ. ಸೊ ಈ ಒಂದು ವ್ಯಾಲ್ಯೂಸ್ ಕೂಡ ನಮಗೆ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ವ್ಯಾಲ್ಯೂಸನ್ನು ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಸೊ ಲಾಸ್ ಬೈ ಫೈರ್ ಅಂತ ಎಂಟ್ರಿ ಮಾಡಬೇಕು. ಸೊ ನೆಕ್ಸ್ಟ್ ಫೋರ್ತ್ ಒನ್, rupees 40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಫಾರ್ 30,000. ಸೊ ಒಂದು ಪ್ಲ್ಯಾಂಟ್ ವ್ಯಾಲ್ಯೂ 40,000 ಇದೆ. ಸೊ 40,000 ಏನು ಮಾಡಿದ್ದೀವಿ ನಾವು, ಸೇಲ್ ಮಾಡಿದ್ದೀವಿ, ಸೋಲ್ಡ್ ಮಾಡಿದ್ದೀವಿ. ಎಷ್ಟಕ್ಕೆ ಸೋಲ್ಡ್ ಮಾಡಿದ್ದೀವಿ ಅಂದರೆ 30,000 rupeesಗೆ ಸೋಲ್ಡ್ ಮಾಡಿದ್ದೀವಿ. ಸೊ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಗುತ್ತೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅಂತ. ಸೊ ಪ್ರಾಫಿಟ್ ಆರ್ ಸೇಲ್ ಆಫ್ ಪ್ಲ್ಯಾಂಟ್ ಆರ್ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಪ್ರಾಬ್ಲಮ್ ಮಾಡುವಾಗ ನೋಡೋಣ ಯಾವ್ದು ಬರುತ್ತೆ ನಮಗೆ, ಲಾಸ್ ಬರುತ್ತಾ ಪ್ರಾಫಿಟ್ ಬರುತ್ತಾ ಅಂತ. ಆ್ಯಂಡ್ ಮೆಟೀರಿಯಲ್ಸ್ ಕಾಸ್ಟಿಂಗ್ rupees 50,000 ಸೋಲ್ಡ್ ಫಾರ್ 60,000. ಸೊ ಹಾಗೆ ನಾವು ಮೆಟೀರಿಯಲ್ಸ್ ಕೂಡ ಏನು ಮಾಡಿದ್ದೀವಿ, ಸೇಲ್ ಮಾಡಿದ್ದೀವಿ. ಎಷ್ಟಕ್ಕೆ ಸೇಲ್ ಮಾಡಿದ್ದೀವಿ ಅಂದರೆ 50,000 ಇರುವಂಥ ವರ್ತ್ ಮೆಟೀರಿಯಲ್ಸನ್ನು 60,000ಗೆ ಸೋಲ್ಡ್ ಮಾಡಿದ್ದೀವಿ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಟಿಲ್ 31st/12/2008 ಆನ್ ಪ್ಲ್ಯಾಂಟ್ rupees 1 lakh. ಸೊ ಈ ಪ್ರಾಬ್ಲಮಲ್ಲಿ ನಮಗೆ ಅವರೇ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿ ಎಂಡ್ ಆಫ್ ದ ಇಯರಲ್ಲಿ ಎಷ್ಟು ಡಿಪ್ರಿಸಿಯೇಷನ್ ಆಗುತ್ತೆ ಪ್ಲ್ಯಾಂಟ್ಗೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಪ್ರಾಬ್ಲಮಲ್ಲಿ ಅವರೇ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟಾಗಿ ಪ್ಲ್ಯಾಂಟ್ ವ್ಯಾಲ್ಯೂಸಿಂದ ಡಿಪ್ರಿಸಿಯೇಷನನ್ನು ಲೆಸ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಲೆಸ್ ಮಾಡಬೇಕು ಅಂದರೆ 1 lakh rupeesನ್ನು ಲೆಸ್ ಮಾಡಬೇಕು. ಸೊ ನೆಕ್ಸ್ಟ್
Materials at site rupees 50,000. So materials at site means at the end of the year material values ಎಷ್ಟಿದೆ ನಮ್ಮ ಹತ್ರ 50,000 rupees ಇದೆ. So next adjustment, cash received from contractee rupees 6 lakh being 80% of work certified. So cash received from contractee 6 lakh rupees ಕೊಟ್ಟಿದ್ದಾರೆ ಕ್ಯಾಶ್ ರಿಸೀವ್ಡ್ ಬೀಯಿಂಗ್ 80% ಆಫ್ ದ ವರ್ಕ್ ಸರ್ಟಿಫೈಡ್. ಸೊ ನಮ್ಗೆ ಇಲ್ಲಿ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂಸ್ ಕೊಟ್ಟಿಲ್ಲ. ಈ 80% ಇರೋ ಒಂದು ವ್ಯಾಲ್ಯೂಸನ್ನು ಹಾಕಿ ನಾವೇನು ಮಾಡಬೇಕು, ವರ್ಕ್ ಸರ್ಟಿಫೈಡ್ ಅಮೌಂಟ್ ಎಷ್ಟು ಅಂತ ನಾವು ಅಡಿಷ್ನಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ನಾನು ನಿಮಗೆ ಪ್ರಾಬ್ಲಮ್ನ ಆನ್ಸರ್ ಮಾಡಬೇಕಾದ್ರೆ, ಸೊಲ್ಯೂಷನ್ ಮಾಡಬೇಕಾದ್ರೆ ನಾನು ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಒನ್, ಕಾಂಟ್ರಾಕ್ಟ್ ಪ್ರೈಸ್ ಆಫ್ rupees 10 lakh. ಸೊ ನಮ್ಮ ಈ ಒಂದು ಕಾಂಟ್ರಾಕ್ಟ್ ನಂಬರ್ 25 ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ 10 lakh rupees ಕೊಟ್ಟಿದ್ದಾರೆ. ಸೊ ಶೋ ದ ಕಾಂಟ್ರಾಕ್ಟ್ ಅಕೌಂಟ್. ಸೊ ಇಷ್ಟು ಇನ್ಫಾರ್ಮೇಷನ್ಸು ನಿಮಗೆ 15 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್. ಸೊ ಈಗ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಅಕೌಂಟನ್ನು ಹಾಕಬೇಕು. ಸೊ ಫಸ್ಟ್ ಕಾಂಟ್ರಾಕ್ಟ್ ಅಕೌಂಟ್. ಸೊ ಫಸ್ಟ್ ಫಾರ್ಮ್ಯಾಟ್ ಹಾಕಿ ಕಾಂಟ್ರಾಕ್ಟ್ ಅಕೌಂಟ್. ಸೊ ಕಾಂಟ್ರಾಕ್ಟ್ ಅಕೌಂಟ್ ಆ್ಯಸ್ ಆನ್ 31/12/2008. ಸೊ ನಮಗೆ ಕಾಂಟ್ರಾಕ್ಟ್ ನಂಬರ್ ಕೊಟ್ಟಿದ್ದಾನೆ 25. ಸೊ ಕಾಂಟ್ರಾಕ್ಟ್ ನಂಬರ್ 25, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಈಗ ನಾವು ಒನ್ ಬೈ ಒನ್ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಡೆಬಿಟ್ ಸೈಡಲ್ಲಿ ನಾವು ಯಾವಾಗಲೂ ಎಂಟ್ರಿ ಮಾಡಬೇಕಾಗಿರೋದು ಸೊ ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಮೆಟೀರಿಯಲ್ಸ್. ಸೊ ನಮ್ಮ ಪ್ರಾಬ್ಲಮಲ್ಲಿ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಸೊ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿದ್ದಾರೆ 3,50,000. ಸೊ ಮೆಟೀರಿಯಲ್ಸ್ purchased 3,50,000. ಸೊ 3,50,000 ಮೆಟೀರಿಯಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಇದಾದಮೇಲೆ ನಮ್ಮ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ, ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್. ಸೊ ಅದನ್ನು ಕೂಡ ಎಂಟ್ರಿ ಮಾಡಿ. ಟು ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್. ಸೊ ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮಲ್ಲಿ 70,000. ಸೊ 70,000 ಕೂಡ ಎಂಟ್ರಿ ಮಾಡಿ. ಫಸ್ಟ್ ಮೆಟೀರಿಯಲ್ ಪರ್ಚೇಸ್ಡ್ 3,50,000, ಮೆಟೀರಿಯಲ್ಸ್ ಫ್ರಮ್ ಸ್ಟೋರ್ಸ್ 70,000. ಸೊ ಈ ಮೆಟೀರಿಯಲ್ಸ್ ಆದಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮ್ಮ ಪ್ರಾಬ್ಲಮಲ್ಲಿ, ವೇಜಸನ್ನು ಕೊಟ್ಟಿದ್ದಾರೆ. ಸೊ ವೇಜಸ್ ಎಷ್ಟು ಕೊಟ್ಟಿದ್ದಾರೆ 1,80,000. ಸೊ ವೇಜಸ್ wages 1,80,000. ಸೊ ಈ ವೇಜಸ್ಗೆ ನಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ಸಲ್ಲಿ ಅಕ್ರೂವಲ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಅಕ್ರೂವಲ್ಸು 9,000. ಸೊ ನಾವು ಅದನ್ನೇನು ಮಾಡಬೇಕೀಗ, ಆ್ಯಡ್ ಔಟ್ಸ್ಟ್ಯಾಂಡಿಂಗ್ 9,000. ಸೊ 1,80,000 plus 9,000, 1,89,000. ಸೊ ನೆಕ್ಸ್ಟ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ನೀವು ಪ್ರಾಬ್ಲಮ್ ಮಾಡ್ತಾ ಕ್ವಶನ್ಸನ್ನು ಕೂಡ ಚೆಕ್ ಮಾಡ್ತಾ ಇರಬೇಕು, ಏನೇನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾನೆ ಅಂತ. ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ 70,000. 70,000ಗೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್. ಸೊ ಔಟ್ಸ್ಟ್ಯಾಂಡಿಂಗ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ ಇದಕ್ಕೆ 12,000. ಸೊ 70,000 ಪ್ಲಸ್ 12,000 82,000. ಸೊ 82,000 ಎಂಟ್ರಿ ಮಾಡಬೇಕು ನೋಡಿ. ಫಸ್ಟ್
materials purchased 3,50,000, materials from stores 70,000, wages 1,80,000 plus outstanding 9,000, direct expenses 70,000, add outstanding 12,000, 82,000. ಸೊ ನೆಕ್ಸ್ಟ್ ನಮ್ಮ ಪ್ರಾಬ್ಲಮಲ್ಲಿ ಏನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂದರೆ ಎಸ್ಟಾಬ್ಲಿಷ್ಡ್ ಚಾರ್ಜಸ್. ಎಸ್ಟಾಬ್ಲಿಷ್ಡ್ ಚಾರ್ಜಸ್. ಸೊ ಎಸ್ಟಾಬ್ಲಿಷ್ಡ್ ಚಾರ್ಜಸ್ಗೆ ಯಾವುದು ಕೂಡ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಏನು ಕೊಟ್ಟಿಲ್ಲ ನಮಗೆ, ಔಟ್ಸ್ಟ್ಯಾಂಡಿಂಗ್ ಯಾವುದೂ. ಸೊ ಡೈರೆಕ್ಟಾಗಿ ನಾವು 80,000 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, 80,000ಅನ್ನು ಎಂಟ್ರಿ ಮಾಡಿ. ಸೊ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಆದಮೇಲೆ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ವ್ಯಾಲ್ಯೂಸ್ ಎಷ್ಟು ಕೊಟ್ಟಿದ್ದಾರೆ ನಮಗೆ, 3,42,000. ಸೊ 3,42,000ಅನ್ನು ಎಂಟ್ರಿ ಮಾಡಿ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಯಾವುದನ್ನು ನಾವು ಅಬ್ಸರ್ವ್ ಮಾಡಬೇಕು ಅಂದರೆ ನಮ್ಮ ಪ್ರಾಬ್ಲಮಲ್ಲಿ ಯಾವುದಾದ್ರೂ ನಮಗೆ ಪ್ರಾಫಿಟ್ ಆರ್ ಲಾಸ್ ಆಗಿದೆಯಾ ಚೆಕ್ ಮಾಡಿ. ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ನೆಕ್ಸ್ಟ್ ಹಾಕಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಮಗೆ ಮೆಟೀರಿಯಲ್ಸ್ ಇದೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಮೆಟೀರಿಯಲ್ಸ್. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಟೀರಿಯಲ್ಸ್. Profit on sale of materials. So 60,000 minus 50,000. ಸೊ ಫಸ್ಟ್ ನೀವು ಯಾವಾಗಲೂ ಕೂಡ ಅಷ್ಟೇ ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ನೋಟ್ಸಲ್ಲಿ ಪ್ರಾಬ್ಲಮ್ ಕ್ವಶನ್ಸನ್ನು ಬರೆದುಕೊಂಡು ಆಮೇಲೆ ಪ್ರಾಬ್ಲಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಆವಾಗ ನಿಮಗೆ ಯಾವ ಅಡ್ಜಸ್ಟ್ಮೆಂಟ್ಸು ಏನು ಅನ್ನೋದೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಮಟೀರಿಯಲ್ಸ್ 60,000 minus 50,000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 10,000 ಈಸ್ ಅವರ್ ಪ್ರಾಫಿಟ್. ನೆಕ್ಸ್ಟ್ ಕಮ್ ಟು ದ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ನಾವು ಯಾವಾಗಲೂ ಕೂಡ ಯಾವುದನ್ನು ಎಂಟ್ರಿ ಮಾಡ್ತೀವಿ, ಫಸ್ಟು ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟಲ್ಲಿ ಏನು ಬರುತ್ತೆ ನೋಡೋಣ. ಸೊ ಬ್ಯಾಂಕ್ ಅಕೌಂಟಲ್ಲಿ ನಾನು ನಿಮಗೆ ಫಾರ್ಮೆಟಲ್ಲಿ ಹೇಳಿದ್ದೆ. ಸೊ ಬ್ಯಾಂಕ್ ಅಕೌಂಟಲ್ಲಿ ನಮಗೆ ಏನು ಬರುತ್ತೆ ಅಂದರೆ ಯಾವುದಾದ್ರೂ ನಾವು ಸ್ಕ್ರ್ಯಾಪನ್ನು ಸೋಲ್ಡ್ ಮಾಡಿದರೆ ಸೊ ಆ ಥರ ಒಂದು ಇನ್ಫಾರ್ಮೇಷನ್ಸ್ ನಮ್ಮ ಪ್ರಾಬ್ಲಮಲ್ಲಿ ಬರುತ್ತೆ. ಸೊ ಇಲ್ಲಿ ನಮಗೆ ಯಾವುದಾದ್ರೂ ಪ್ರಾಬ್ಲಮಲ್ಲಿ ಸ್ಕ್ರ್ಯಾಪ್ ಸೋಲ್ಡ್ ಕೊಟ್ಟಿದ್ದಾರಾ ಅಂತ ನಾವು ಚೆಕ್ ಮಾಡಬೇಕು. ಸೊ ಸ್ಕ್ರ್ಯಾಪ್ ಸೋಲ್ಡ್ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 18,000. ಸ್ಕ್ರ್ಯಾಪ್ sold scrap sold 18,200. ಸೊ ಸ್ಕ್ರ್ಯಾಪ್ ಸೋಲ್ಡ್ 18,200. ಸೊ ಅದೇ ಥರ ಪ್ಲ್ಯಾಂಟ್ ಕೂಡ ನಾವು ಸೇಲ್ ಮಾಡಿದ್ದೀವಿ. ಸೊ ಪ್ಲ್ಯಾಂಟ್ ಸೋಲ್ಡ್ ಎಷ್ಟು ಮಾಡಿದ್ದೀವಿ, 30,000. ಸೊ ಮೆಟೀರಿಯಲ್ಸ್ ಕೂಡ ಸೋಲ್ಡ್ ಆಗಿದೆ. ಆ ಮೆಟೀರಿಯಲ್ ಸೋಲ್ಡ್ ಆಗಿರೋದು ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕು. ಮೆಟೀರಿಯಲ್ ಸೋಲ್ಡ್ 60,000. ಸೊ ಒಂದ್ಸಲ ನಿಮಗೆ ಪ್ರಾಬ್ಲಮಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಸ್ಕ್ರ್ಯಾಪ್ ಸೋಲ್ಡ್ ನೋಡಿ ಕೊಟ್ಟಿದ್ದಾರೆ ನೋಡಿ. ಸ್ಕ್ರ್ಯಾಪ್ ಸೋಲ್ಡ್ 18,000.
ಫೋರ್ತ್ ಅಡ್ಜಸ್ಟ್ಮೆಂಟ್ ನೋಡಿ, 40,000 ವರ್ತ್ ಆಫ್ ಪ್ಲ್ಯಾಂಟ್ ಸೋಲ್ಡ್ ಫಾರ್ 30,000. ಸೊ ಅಲ್ಲಿಗೆ ಪ್ಲ್ಯಾಂಟ್ ಸೋಲ್ಡ್ 30,000. ದೆನ್ ಮೆಟೀರಿಯಲ್ಸ್ ಕಾಸ್ಟಿಂಗ್ ₹50,000 ಸೋಲ್ಡ್ ಫಾರ್ 60,000. ಸೊ ಇದನ್ನೇ ನಾನು ಎಂಟ್ರಿ ಮಾಡಿರೋದು. 30,000 ಫಾರ್ ಪ್ಲ್ಯಾಂಟ್, 60,000 ಫಾರ್ ಮೆಟೀರಿಯಲ್ಸ್. ಸೊ ನೆಕ್ಸ್ಟ್, abnormal loss by abnormal loss. ಸೊ ಅಬ್ನಾರ್ಮಲ್ ಲಾಸಲ್ಲಿ ನಮ್ಗೆ ಏನು ಬರುತ್ತೆ ಅಂದರೆ, ಇಟ್ ಮೇ ಬಿ ನ್ಯಾಚುರಲ್ ಕೆಲಾಮಿಟೀಸಿಂದ ಏನಾದರೂ ಲಾಸ್ ಆಗಿದ್ದರೆ, ಬೈ ಆಕ್ಸಿಡೆಂಟಿಂದ ಲಾಸ್ ಆಗಿದೆ, ಫೈರಿಂದ ಲಾಸ್ ಆಗಿದ್ದರೆ, ಸೊ ಆ ಥರ ಯಾವುದಾದ್ರೂ ಲಾಸಸ್ ಇದ್ದರೆ ನಮಗೇನಾಗುತ್ತೆ, ಯಾವೊಂದು ಲಾಸಸ್ ಐಟಮ್ನ ನಾವು ಅಬ್ನಾರ್ಮಲ್ ಲಾಸ್ ಹೆಡ್ಡಿಂಗಲ್ಲಿ ತೊಗೊಳ್ಬೇಕು. ಸೊ ಇಲ್ಲಿ ನಮಗೆ ಹೇಳಿದ್ದಾರೆ ಬೈ ಫೈರಿಂದ. ಸೊ ಪ್ರಾಬ್ಲಮನ್ನು ಅಬ್ಸರ್ವ್ ಮಾಡಿ ನೀವು. ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, ಇಲ್ಲಿ ₹20,000 worth of plant and ₹30,000 worth of materials were destroyed by the fire. ಸೊ ಇಲ್ಲಿ ಇದು ನಮಗೆ ಡೆಸ್ಟ್ರಾಯ್ಡ್ ಬೈ ಫೈರ್ ಮೀನ್ಸ್ ಇಟ್ ಈಸ್ ಅಬ್ನಾರ್ಮಲ್ ಲಾಸ್. ಸೊ ಈ ಅಬ್ನಾರ್ಮಲ್ ಲಾಸನ್ನು ನಾವಿಲ್ಲಿ ಈಗ ಎಂಟ್ರಿ ಮಾಡೋಣ. ಸೊ ಫಸ್ಟ್ ಪ್ಲ್ಯಾಂಟ್ ಲಾಸ್ಟ್. Plant lost by fire 20,000. Materials lost by fire 30,000. So total abnormal loss is 50,000. So bank account total 1,08,200. So next, by profit and loss account. Profit and loss account. So ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಏನು ಅಂದರೆ, ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಅಥವಾ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ, ಸೊ ಆ ಥರದ್ದು ಯಾವುದಾದ್ರೂ ಇದ್ದರೆ ನಾವು ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನಮಗೆ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್, ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ನಾವು ಪ್ಲ್ಯಾಂಟನ್ನು ಸೇಲ್ ಮಾಡಿರೋದ್ರಲ್ಲಿ ನಮಗೆ ಏನಾಗಿದೆ, ಲಾಸ್ ಆಗಿದೆ. ಸೊ ಅದರ ಆ್ಯಕ್ಚುಯಲ್ ವ್ಯಾಲ್ಯೂ 40,000, ನಾವು ಅದನ್ನು ಸೇಲ್ ಮಾಡಿರೋದು 30,000. ಸೊ ರಿಮೈನಿಂಗ್ 10,000 ಈಸ್ ಲಾಸ್. ಸೊ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ನೋಡಿ, ಆವಾಗಲೇ ನಮಗೆ ಮೆಟೀರಿಯಲ್ಸ್ ಬಂದು ಪ್ರಾಫಿಟ್ ಬಂತು. ಪ್ರಾಫಿಟ್ ಆನ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಟೀರಿಯಲ್ಸ್. ಸೊ 60,000 ಈಸ್ ಮೆಟೀರಿಯಲ್ಸ್ ವ್ಯಾಲ್ಯೂ. ಸೊ 50,000 ನಾವು ಸೋಲ್ಡ್ ಮಾಡಿದ್ವಿ. ಸೊ 60,000 ಮೈನಸ್ 50,000, 10,000 ಈಸ್ ದ ಪ್ರಾಫಿಟ್. ಸೊ ಅದೇ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ವ್ಯಾಲ್ಯೂಸ್ 40,000, ಸೊ ಸೇಲ್ ವ್ಯಾಲ್ಯೂಸ್ ಬಂದು 30,000, ರಿಮೈನಿಂಗ್ 10,000 ಈಸ್ ಲಾಸ್. ಸೊ ನೆಕ್ಸ್ಟ್, ಮೆಟೀರಿಯಲ್ ಅಟ್ ಸೈಟ್. ಸೊ ಈಗ ನಾವೇನು ಮಾಡಬೇಕು ಅಂದರೆ, ಎಂಡಿಂಗ್ ಲಾಸ್ಟಲ್ಲಿ ಮೆಟೀರಿಯಲ್ಸ್ ಪ್ಲ್ಯಾಂಟ್ ವ್ಯಾಲ್ಯೂಸ್ ಎಷ್ಟೇನಿರುತ್ತೆ ಅದನ್ನು ನಾವು ಎಂಟ್ರಿ ಮಾಡಬೇಕು. ಮೆಟೀರಿಯಲ್ಸ್ ಅಟ್ ಸೈಟ್. ಸೊ ಮೆಟೀರಿಯಲ್ ಅಟ್ ಸೈಟ್. ಸೊ ಪ್ರಾಬ್ಲಮಲ್ಲಿ ಅವರೇ ನಮಗೆ ಪ್ರೊವೈಡ್ ಮಾಡಿದ್ದಾರೆ 50,000. ಸೊ ಡೈರೆಕ್ಟಾಗಿ ಕೊಟ್ಟಿದ್ರೆ ಡೈರೆಕ್ಟಾಗಿ ತೊಗೊಳ್ಬೋದು ನೀವು, ಇಲ್ಲ ಅಂದರೆ ನಾವೇನು ಮಾಡಬೇಕಾಗತ್ತೆ, ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗತ್ತೆ. So next, plant at site. So materials ಆದಮೇಲೆ plant at site. So plant at site means closing value of the plant at the site. So ಇದು ನಮಗೀಗ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ನಮಗೆ ಡೈರೆಕ್ಟಾಗಿ ಲಾಸ್ಟಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿಲ್ಲ. ಸೊ ಅದರಿಂದ ನಾವೇನು ಮಾಡಬೇಕೀಗ, ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ಇದಕ್ಕೆ ಕ್ಯಾಲ್ಕುಲೇಷನ್ ನಂಬರ್ 1,
ಸೊ ಕ್ಯಾಲ್ಕುಲೇಷನ್ ನಂಬರ್ 1, ಪ್ಲಾಂಟ್ ಅಟ್ ಸೈಟ್. ಸೊ ಹೆಡ್ಡಿಂಗಲ್ಲಿ ಪ್ಲಾಂಟ್ ಅಟ್ ಸೈಟ್ ಅಂತ ಎಂಟ್ರಿ ಮಾಡಿ. ಸೊ ಪ್ಲಾಂಟ್ ವ್ಯಾಲ್ಯೂ ನಮಗೆ ಆಲ್ರೆಡಿ ಫಸ್ಟ್ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ 3,42,000. ಸೊ 3,42,000 ಎಂಟ್ರಿ ಮಾಡಿ. ಸೊ ಲೆಸ್ ಕಾಸ್ಟ್ ಪ್ರೈಸ್ ಆಫ್ ಪ್ಲಾಂಟ್ ಲಾಸ್ಟ್. ಸೊ ನಮಗೆ ಪ್ಲಾಂಟ್ ಲಾಸ್ಟ್ ಆಗಿರೋದು ಎಷ್ಟು 20,000. ಸೊ 20,000 ಎಂಟ್ರಿ ಮಾಡಿ. ಕಾಸ್ಟ್ ಪ್ರೈಸ್ ಆಫ್ ಪ್ಲಾಂಟ್ ಸೋಲ್ಡ್ 40,000. ಸೊ ಲಾಸ್ಟ್ ಪ್ಲಸ್ ಸೋಲ್ಡ್ ವ್ಯಾಲ್ಯೂಸ್ ಎರಡನ್ನೂ ಆ್ಯಡ್ ಮಾಡಿದಾಗ 60,000 ಬರುತ್ತೆ. ಸೊ 3,40,000 60,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಬ್ಯಾಲೆನ್ಸ್ 2,82,000 ಲೆಸ್ ಡಿಪ್ರಿಸಿಯೇಷನ್. ಸೊ ಆಲ್ರೆಡಿ ನಿಮ್ಮ ಪ್ರಾಬ್ಲಮಲ್ಲೇ ಡಿಪ್ರಿಸಿಯೇಷನನ್ನು ಕೊಟ್ಟಿದ್ದಾರೆ. ಸೊ ಡಿಪ್ರಿಸಿಯೇಷನ್ ಅಂತ ಎಂಟ್ರಿ ಮಾಡಿ. ಎಷ್ಟು ಕೊಟ್ಟಿದ್ದಾರೆ ನಮ್ಮ ಪ್ರಾಬ್ಲಮಲ್ಲಿ 1,00,000 ರೂಪೀಸನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ 1,00,000 2,82,000 ಮೈನಸ್ ಡಿಪ್ರಿಸಿಯೇಷನ್ 1,00,000. ರಿಮೈನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲಾಂಟ್ ಅಟ್ ಸೈಟ್ 1,82,000. ಸೊ ಈ 1,82,000 ನಾವು ಕಾಂಟ್ರಾಕ್ಟ್ ಅಕೌಂಟಲ್ಲಿ ಇವಾಗ ಎಂಟ್ರಿ ಮಾಡಬೇಕು. ಪ್ಲಾಂಟ್ ಅಟ್ ಸೈಟ್ ಅಂತ ಬರೆದು ಸೊ ಕ್ಯಾಲ್ಕುಲೇಷನ್ ನಂಬರ್ 1 ಅಂತ ಹಾಕಿ ಬ್ರ್ಯಾಕೆಟ್ನಲ್ಲಿ 1 ಅಂತ ಹಾಕಿ 1,82,000. ಸೊ 1,82,000 ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ in contract account, work in progress. Work in progress. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ನಮಗೆ ಫಸ್ಟ್ ಬರೋದೇನು ಅಂದರೆ ವರ್ಕ್ ಸರ್ಟಿಫೈಡ್. ಸೊ ವರ್ಕ್ ಸರ್ಟಿಫೈಡ್ ಪ್ರಾಬ್ಲಮಲ್ಲಿ ನಮಗೆ ಕೊಟ್ಟಿಲ್ಲ. ಸೊ ಬದಲಾಗಿ ಏನು ಮಾಡಿದ್ದಾನೆ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಏನು ಕೊಟ್ಟಿದ್ದಾರೆ ವರ್ಕ್ ಸರ್ಟಿಫೈಡ್ ಅಡ್ಜಸ್ಟ್ಮೆಂಟ್ ಅಂದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಾಂಟ್ರಾಕ್ಟಿ ₹6,000 ಬೀಯಿಂಗ್ 80% ಆಫ್ ವರ್ಕ್ ಸರ್ಟಿಫೈಡ್ ಅಂತ ಹೇಳಿದ್ದಾರೆ. ಸೊ ಅದರಿಂದ ಈಗ ಏನು ಮಾಡಬೇಕು ನಾವು ಅದಕ್ಕೂ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ನಂಬರ್ 2 ಅಂತ ಬ್ರ್ಯಾಕೆಟ್ನಲ್ಲಿ ಹಾಕ್ಕೊಳ್ಳಿ ಅಥವಾ ವರ್ಕಿಂಗ್ ನೋಟ್ ನಂಬರ್ 2. ಸೊ ಆ ಕ್ಯಾಲ್ಕುಲೇಷನ್ಸನ್ನು ನೋಡೋಣ ಈಗ. ಸೊ ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ನಂಬರ್ 2, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಡ್. ಸೊ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ವರ್ಕ್ ಸರ್ಟಿಫೈಲಿ ಸೊ ಫಾರ್ಮುಲಾ ಏನು ಅಂದರೆ ವರ್ಕ್ ಸರ್ಟಿಫೈಡ್ ಈಕ್ವಲ್ ಕ್ಯಾಶ್ ರಿಸೀವ್ಡ್ ಅಪಾನ್ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ಬಂದು ಪ್ರಾಬ್ಲಮಲ್ಲಿ ನಮಗೆ 6,00,000 ಕೊಟ್ಟಿದ್ದಾರೆ. 6,00,000 ಎಂಟ್ರಿ ಮಾಡಿ. ಪರ್ಸೆಂಟೇಜ್ 80% ಕೊಟ್ಟಿದ್ದಾನೆ. ಸೊ 80% ಮೀನ್ಸ್ 80 ಡಿವೈಡೆಡ್ ಬೈ 100. ಸೊ 6,00,000 ಡಿವೈಡೆಡ್ ಬೈ 80 ಡಿವೈಡೆಡ್ ಬೈ 100 ಮಾಡಿದಾಗ ನಿಮಗೆ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂ ಎಷ್ಟು ಬರುತ್ತೆ 7,50,000 ರೂಪೀಸ್ ಬರುತ್ತೆ. ಸೊ 7,50,000 ಈಸ್ ಅವರ್ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂ. ಸೊ ನೋಡಿ ವರ್ಕ್ ಸರ್ಟಿಫೈಡ್ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ ಅಂದರೆ ಫಾರ್ಮುಲಾ ಹಾಕ್ಕೊಳ್ಬೇಕು ನೀವು. ವರ್ಕ್ ಸರ್ಟಿಫೈಡ್ ಈಕ್ವಲ್ ಕ್ಯಾಶ್ ರಿಸೀವ್ಡ್ ಅಪಾನ್ ಪರ್ಸೆಂಟೇಜ್ ಆಫ್ ಕ್ಯಾಶ್ ರಿಸೀವ್ಡ್. ಸೊ ಕ್ಯಾಶ್ ರಿಸೀವ್ಡ್ ಪ್ರಾಬ್ಲಮಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 6,00,000 ಅಪಾನ್ ಪರ್ಸೆಂಟೇಜ್ 80%. ಸೊ 80% ಮೀನ್ಸ್ 80 ಡಿವೈಡೆಡ್ ಬೈ 100. ಸೊ 6,00,000 ಅಪಾನ್ 80 ಅಪಾನ್ 100 ಮಾಡಿದ್ರೆ ನಮಗೆ ವರ್ಕ್ ಸರ್ಟಿಫೈಡ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ 7,50,000. ಸೊ ಇವಾಗ ನಾವು ಕಾಂಟ್ರಾಕ್ಟ್ ಅಕೌಂಟ್ ಹೋಗಿ ಅಲ್ಲಿ ಇದನ್ನು ಎಂಟ್ರಿ ಮಾಡಬೇಕು. ಸೊ ವರ್ಕ್ ಸರ್ಟಿಫೈಡ್ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಬರೆದು 7,50,000 ಎಂಟ್ರಿ ಮಾಡಿ. 7,50,000. ಸೊ ಇದಕ್ಕೆ ಆ್ಯಡ್ ವರ್ಕ್ ಅನ್ಸರ್ಟಿಫೈಡ್. ವರ್ಕ್ ಅನ್ಸರ್ಟಿಫೈಡ್. ಸೊ ಅನ್ಸರ್ಟಿಫೈಡ್ಗೆ ನಮಗೆ ಆಲ್ರೆಡಿ ಪ್ರಾಬ್ಲಮಲ್ಲಿ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾರೆ ಅಂತಂದರೆ ವರ್ಕ್ ಅನ್ಸರ್ಟಿಫೈಡ್ ಇನ್ಕ್ಲೂಡ್ ಮೆಟೀರಿಯಲ್ಸ್ 26,000, ವೇಜಸ್ 1,000, ಎಕ್ಸ್ಪೆನ್ಸಸ್ 15,000. ಸೊ ಬ್ರಾಕೆಟ್ನಲ್ಲಿ ಅಮೌಂಟ್ಗಳನ್ನು ಎಂಟ್ರಿ ಮಾಡಿ. ಮೆಟೀರಿಯಲ್ಸ್ 26,000 ಪ್ಲಸ್ ವೇಜಸ್ 1,000 ಪ್ಲಸ್ ಎಕ್ಸ್ಪೆನ್ಸಸ್ 15,000. ಸೊ ಇದು 3 ಟೋಟಲ್ ಏನಾಗುತ್ತೆ ನಿಮಗೆ ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್ ವ್ಯಾಲ್ಯೂಸ್. ಸೊ ಅನ್ಸರ್ಟಿಫೈಡ್ ವ್ಯಾಲ್ಯೂಸ್ಗೆ ಈ 3 ವ್ಯಾಲ್ಯೂಸನ್ನು ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಅನ್ಸರ್ಟಿಫೈಡ್ ವ್ಯಾಲ್ಯೂಸ್ ಎಷ್ಟು ಬರುತ್ತೆ ಅಂದರೆ 42,000. ಸೊ 42,000.
ಸೊ ಇಷ್ಟು ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ಸ್ ಏನು ಅಂತಂದರೆ ನಾವು ಟೋಟಲನ್ನು ಮಾಡಬೇಕು. ಸೊ ಬೋತ್ ಸೈಡಲ್ಲಿ ನಾವೇನು ಮಾಡಬೇಕೀಗ ಟೋಟಲನ್ನು ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನೋಷ್ನಲ್ ಪ್ರಾಫಿಟ್ ಬರುತ್ತಾ, ನೋಷ್ನಲ್ ಲಾಸ್ ಬರುತ್ತಾ ನೋಡೋಣ. ಸೊ ಈಗ ಎರಡು ಸೈಡಲ್ಲಿ ಟೋಟಲ್ ಮಾಡೋಣ. ಸೊ ನಮ್ಗೆ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್ ಟೋಟಲ್ ಈಸ್ 11,92,200. 11,92,200. ಸೊ ಡೆಬಿಟ್ ಸೈಡ್ ಆಲ್ಸೋ 11,92,200 ಅನ್ನು ಎಂಟ್ರಿ ಮಾಡಿ. ಸೊ ಈ ಪ್ರಾಬ್ಲಮಲ್ಲಿ ನಮ್ಗೆ ಏನು ಬರುತ್ತೆ ಅಂದರೆ ನೋಷ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್. ಸೊ ನೋಷ್ನಲ್ ಪ್ರಾಫಿಟ್ ಕ್ಯಾರಿಡ್ ಡೌನ್ ಎಷ್ಟು ಬರುತ್ತೆ 69,200. ಸೊ ನಿಮಗೆ ಕ್ರೆಡಿಟ್ ಸೈಡ್ ಟೋಟಲ್ 11,92,200 ಬರುತ್ತೆ. ಸೊ ಆ ವ್ಯಾಲ್ಯೂಸಿಂದ ನಾವು 3,50,000, 70,000, 1,89,000, 82,000, 80,000, 3,42,000, 10,000 ಇಷ್ಟನ್ನು ಲೆಸ್ ಮಾಡಿದಾಗ ನಮಗೆ ರಿಮೈನಿಂಗ್ ಬ್ಯಾಲೆನ್ಸು ನೋಷ್ನಲ್ ಪ್ರಾಫಿಟ್ಟು 69,200 ಬರುತ್ತೆ. ಸೊ ಈ 69,200 ಏನು ಮಾಡಬೇಕೀಗ ಅಂದರೆ ನಾವು ಬ್ರಾಡ್ ಡೌನನ್ನು ಮಾಡಬೇಕು. by notional profit brought down 69,200. ಸೊ ಅದನ್ನು ಕ್ರೆಡಿಟ್ ಸೈಡ್ಗೆ ಬ್ರಾಡ್ ಡೌನ್ ಮಾಡಿದೆ. ಸೊ ನೆಕ್ಸ್ಟ್ 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ನಾನು ನಿಮಗೆ 5 ಮಾರ್ಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಹೌ ಮಚ್ ಅಮೌಂಟ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ರಿಮೈನಿಂಗ್ ಅಮೌಂಟ್ ರಿಸರ್ವ್ಗೆ ನಾವು ಬ್ಯಾಲೆನ್ಸಿನ ಫಿಗರನ್ನು ಮಾಡಬೇಕು. ಸೊ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಎಷ್ಟು ಅನ್ನೋದಕ್ಕೆ ನಾವೀಗ ಏನು ಮಾಡಬೇಕು, ಒಂದು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಸೊ ನೆಕ್ಸ್ಟ್ calculation of profit credited to P&L account. Portion of work certified equal work certified upon contract price. So profit credited to P&L account ke formula ಏನು ಅಂತಂದರೆ portion of work certified equal work certified upon contract price. So work certified ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ 7,50,000. ಸೊ ಇದು 7,50,000 ಎಂಟ್ರಿ ಮಾಡಿ ಕಾಂಟ್ರಾಕ್ಟ್ ಪ್ರೈಸ್ ನಮ್ಮ ಒಂದು ಪ್ರಾಬ್ಲಮಲ್ಲಿ 10 lakh rupees ಕೊಟ್ಟಿದ್ದಾನೆ. ಸೊ 10 lakh ಎಂಟ್ರಿ ಮಾಡಿ 7,50,000 ಅಪಾನ್ 10 lakh. ಸೊ ನಾವು ಇದನ್ನು ಡಿವೈಡ್ ಮಾಡಿದಾಗ ನಮ್ಗೆ ಏನು ವ್ಯಾಲ್ಯೂಸ್ ಬರುತ್ತೆ 3/4. ಸೊ 3/4 ಮೀನ್ಸ್ ಮೋರ್ ದ್ಯಾನ್ 50% ಅಂತ ಹೇಳ್ತೀನಿ. ಸೊ ಈ ಮೋರ್ ದ್ಯಾನ್ 50% ಬಂದಾಗ ನಾವಿಲ್ಲಿ ಕ್ಯಾಲ್ಕುಲೇಷನ್ ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ಗೆ ಎಷ್ಟು ಹೋಗುತ್ತೆ ಅನ್ನೋದಕ್ಕೆ ನಾವು ಫಾರ್ಮುಲಾ ಹಾಕೋಬೇಕು. ಸೊ ಯಾವಾಗ ನಮಗೆ ಮೋರ್ ದ್ಯಾನ್ 50% ಬರುತ್ತೆ, ಸೊ ಆ ಟೈಮಲ್ಲಿ ನಾವು ನೋಷ್ನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್. ಸಪೋಸ್ ಇಫ್ work certified or portion of work certified is less than the 50%,
50%ಗಿಂತ ಏನಾದರೂ ಲೆಸ್ ಬಂದಿದ್ದರೆ ನೀವು ಅವಾಗ ಇಲ್ಲಿ 2/3 ಬದಲು ಸೇಮ್ ಫಾರ್ಮುಲಾ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್. ಸೊ ಯಾವಾಗ ಮೋರ್ ದ್ಯಾನ್ 50% ಆರ್ ಈಕ್ವಲ್ ಟು 50% ಬರುತ್ತೆ ಆವಾಗ ನೀವು 2/3 ಹಾಕೋಬೇಕು. ಲೆಸ್ ದ್ಯಾನ್ 50% ಬಂದರೆ 1/3 ಹಾಕೋಬೇಕು. ಸಪೋಸ್ ನಿಯರ್ ಟು ಕಂಪ್ಲೀಷನ್ ಅಂದರೆ ನಿಯರ್ ಟು 100% ಬಂತು ಅಂದರೆ ನೋಷನಲ್ ಪ್ರಾಫಿಟ್ ಬದಲಾಗಿ ನಾವು ಎಸ್ಟಿಮೇಟೆಡ್ ಪ್ರಾಫಿಟ್ ಈ 2/3 ನಮಗೆ ಬರೋದೇ ಇಲ್ಲ ಫಾರ್ಮುಲಾದಲ್ಲಿ. ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್ ಅಂತ ಎಂಟ್ರಿ. ನೀವು ಇದೇ ಇಂಪಾರ್ಟೆಂಟಾಗಿ ಮೈಂಡಲ್ಲಿ ಇಟ್ಕೊಳ್ಬೇಕಾಗಿರೋದು ಇದೆ. ಸಪೋಸ್ ಪೋರ್ಷನ್ ಆಫ್ ವರ್ಕ್ ಸರ್ಟಿಫೈಡ್ more than 50% ಬಂದರೆ ದಿ ಫಾರ್ಮುಲಾ ವಿಲ್ ಬಿ ನೋಷನಲ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್. ಸಪೋಸ್ ಇಫ್ ಇಟ್ ಈಸ್ ಲೆಸ್ ದ್ಯಾನ್ ಬಂತು ಅಂದಾಗ ನೋಷನಲ್ ಪ್ರಾಫಿಟ್ ಇಂಟು 1/3 ಇಂಟು ಕ್ಯಾಶ್ ರಿಸೀವ್ಡ್ ಅಪಾನ್ ವರ್ಕ್ ಸರ್ಟಿಫೈಡ್. ಈಗ ನಮಗೆ ಮೋರ್ ದ್ಯಾನ್ 50% ಬಂದಿರೋದ್ರಿಂದ 2/3 ಹಾಕ್ಕೊಂಡಿದ್ವಿ. ಸೊ ನೋಷನಲ್ ಪ್ರಾಫಿಟ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 69,200. ಸೊ 69,200 ಎಂಟ್ರಿ ಮಾಡಿ ಫಾರ್ಮುಲಾ 2/3 ಇಂಟು ಕ್ಯಾಶ್ ರಿಸೀವ್ಡ್ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ ಕ್ಯಾಶ್ ರಿಸೀವ್ಡ್ 6 lakh. ಸೊ ವರ್ಕ್ ಸರ್ಟಿಫೈಡ್ ಎಷ್ಟು ಕೊಟ್ಟಿದ್ದಾರೆ 7,50,000. ಸೊ 69,200 ಇಂಟು 2/3 ಇಂಟು 6 lakh ಡಿವೈಡೆಡ್ ಬೈ 7,50,000. ಸೊ ಪೋರ್ಷನ್ ಆಫ್ ಅಮೌಂಟ್ ಆರ್ ಪ್ರಾಫಿಟ್ ಕ್ರೆಡಿಟೆಡ್ ಟು P&L ಅಕೌಂಟ್ 36,907. ಸೊ ಕಾಂಟ್ರಾಕ್ಟ್ ಅಕೌಂಟಿಗೆ ಬಂದು ಇವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರೆದು ಸೊ ನಾವೇನು ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ 36,907. ಸೊ ಆ 907 ಅಲ್ಲಿ ಎಂಟ್ರಿ ಮಾಡಿ. ಸೊ ಈಗ ಒನ್ಸ್ ಅಗೇನ್ ಎರಡೂ ಸೈಡಲ್ಲೂ ಕೂಡ ಟೋಟಲನ್ನು ಮಾಡಿ 69,200. ಸೊ ಇಲ್ಲಿ ರಿಸರ್ವ್ 69,200 ಮೈನಸ್ ನಾವಿವಾಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದು 36,907. ಸೊ ಅದನ್ನು ಲೆಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ನಮಗೆ 32,293. ಸೊ ನಾವು ರಿಸರ್ವ್ ಎಷ್ಟು ಕ್ರಿಯೇಟ್ ಮಾಡಿರ್ತೀವಿ ಅಂದರೆ ಬ್ಯಾಲೆನ್ಸಿನ ಫಿಗರ್ 32,293. ಸೊ ಈ ಥರ ನೀವು 15 ಮಾರ್ಕ್ಸ್ ಕಾಂಟ್ರಾಕ್ಟ್ ಅಕೌಂಟನ್ನು ಮಾಡಬೇಕು. ಸೊ ಒನ್ಸಿಗೆ ನಾನು ಸಿಂಪಲ್ಲಾಗಿ ಬೇಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡ್ಕೊಳ್ಳಿ. ಸೊ ಯಾವಾಗಲೂ ಕೂಡ ಅಷ್ಟೇ ನಾವು ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ಓಪನಿಂಗ್ ಬ್ಯಾಲೆನ್ಸಸ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ದಟ್ ಮೀನ್ಸ್ ಪ್ರಾಫಿಟ್ ಆನ್ ಸೇಲ್ ಆಗಿದ್ದರೆ ಯಾವುದಾದ್ರೂ ಸೇಲ್ ಐಟಮಲ್ಲಿ ನಮಗೆ ಪ್ರಾಫಿಟ್ ಬಂದಿದ್ದರೆ ಸೊ ಅವನ್ನೆಲ್ಲ ನಾವು ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಕ್ರೆಡಿಟ್ ಸೈಡಲ್ಲಿ ಏನು ಎಂಟ್ರಿ ಮಾಡ್ತೀವಿ ಅಂದರೆ ಸ್ಕ್ರ್ಯಾಪ್ ಸೋಲ್ಡ್ ಆಗಿದೆ, ಪ್ಲ್ಯಾಂಟ್ ಸೋಲ್ಡ್, ಮೆಟೀರಿಯಲ್ ಸೋಲ್ಡ್, ಅಬ್ನಾರ್ಮಲ್ ಲಾಸಸ್ ಏನಾದರೂ ಆಗಿದ್ದರೆ ಅಥವಾ ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್ ಮೆಷಿನರಿ ಮೆಟೀರಿಯಲ್ಸ್ ಯಾವುದಾದ್ರೂ ಲಾಸಸ್ ಆಗಿದ್ದರೆ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಾದರೂ ಇದ್ದರೆ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ವರ್ಕ್ ಸರ್ಟಿಫೈಡ್ ವರ್ಕ್ ಅನ್ಸರ್ಟಿಫೈಡ್ ಇಷ್ಟನ್ನು ಕೂಡ ನಾವೇನು ಮಾಡ್ತೀವಿ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಎಂಟ್ರಿ ಮಾಡಿ ನೋಷನಲ್ ಪ್ರಾಫಿಟನ್ನು ಐಡೆಂಟಿಫೈ ಮಾಡ್ತೀವಿ. ಇಟ್ ಮೇ ಬಿ ನೋಷನಲ್ ಪ್ರಾಫಿಟ್ ಆದರೂ ಬರ್ಬೋದು, ನೋಷನಲ್ ಲಾಸ್ ಬೇಕಾದರೂ ಬರ್ಬೋದು. ಸೊ ನೋಷನಲ್ ಪ್ರಾಫಿಟ್ ಬಂದಾಗ ಈ ನೋಷನಲ್ ಪ್ರಾಫಿಟಲ್ಲಿ ನಾವು ಎಷ್ಟು ಪರ್ಸೆಂಟೇಜ್ ಆಫ್ ಪ್ರಾಫಿಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾವು ಒಂದು ಫಾರ್ಮುಲಾ ಇದೆ. ಸೊ ಮೋರ್ ದ್ಯಾನ್ 50% ಆರ್ ಲೆಸ್ ದ್ಯಾನ್ 50% ಇರೋದನ್ನು ಫಾರ್ಮುಲಾ ಹಾಕಿ ನಾವು ಐಡೆಂಟಿಫೈ ಮಾಡಿ ಸೊ ನೋಷನಲ್ ಪ್ರಾಫಿಟಿಂದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಲೆಸ್ ಮಾಡಿದಾಗ ರಿಮೈನಿಂಗ್ ಬ್ಯಾಲೆನ್ಸ್ ಏನು ಬರುತ್ತೆ ಆ ರಿಮೈನಿಂಗ್ ಬ್ಯಾಲೆನ್ಸನ್ನು ನಾವು ರಿಸರ್ವ್ಗೆ ಬ್ಯಾಲೆನ್ಸಿನ್ ಫಿಗರ್ ಅಂತ ತೋರಿಸ್ಬೇಕು. ಸೊ ಈ ಥರ ನಿಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಸಿಲೆಬಸ್ ಪ್ರಕಾರ 15 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ಫಸ್ಟು ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಪ್ರಾಬ್ಲಮನ್ನು ಕ್ವಶನ್ಸನ್ನು ಬರ್ಕೊಂಡು 2 ಟೈಮ್ ಕ್ವಶನ್ಸನ್ನು ಓದಿ ಆಮೇಲೆ ನೀವು ಕರೆಕ್ಟ್ ರೀತಿಯಲ್ಲಿ ಪ್ರಾಬ್ಲಮನ್ನು ಮಾಡಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಮೆಸೇಜನ್ನು ಮಾಡಿ ಥ್ರೂ ದ ವಾಟ್ಸಪ್ ಗ್ರೂಪ್ ಮುಖಾಂತರ. ಥ್ಯಾಂಕ್ ಯು.